ಇವತ್ತು ನಮ್ಮ ಮಾವನ್ ಗಾಡಿನ ಯಾರೋ ಕಳ್ತನ ಮಾಡ್ಬಿಟ್ಟಿದ್ರು. ಅದನ್ನ CCTV ಚೆಕ್ ಮಾಡ್ಬೇಕಾರೆ ಕಳ್ಳ ಯಾರೋ ಅಂತ ಸಿಗಾಕೊಂಡ. ಇವತ್ತು ಟಿಫನ್ಗೆ ಮೊಟ್ಟೆ ಜೊತೆಗೆ ಇಪ್ಪಿ ನೂಡಲ್ಸ್ ನ ಮಿಕ್ಸ್ ಮಾಡ್ಕೊಂಡ್ ತಿಂದು ನಾವ್ ಈ ಏಜ್ ಅಲ್ಲಿ ಕಾರ್ ಕಲ್ತಿದ್ರೆ ನಮ್ಮ ಮಳಿ ಮಯ ಚಿಕ್ಕ ವಯಸ್ಸಲ್ಲೇ ಕಾರ್ ಓಡಿಸೋದನ್ನ ಕಲ್ತ್ಬಿಟ್ಟವ್ರೆ. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಓಡಿಸ್ತವ್ನೆ. ಚಿಕ್ಕ ಮಕ್ಳು ಓಡಿಸೋ ಕಾರಲ್ಲಿ ನಮ್ಮ ಮತ್ತೆ ಕೂತ್ಕೊಂಡು ಓಡಿಸ್ತಿತ್ತು ಕಾರ್. ಮುರಿದೋಗಿದ್ರೆ ನಮ್ಮ ಮಾವ ಏನ್ ಗತಿ ಕಾಣಿಸ್ತಿತ್ತು ಗೊತ್ತಿಲ್ಲ ನಮ್ಮ ಅತ್ತೆನ. ನನ್ ಫ್ರೆಂಡ್ ಗಾಡಿಕಿನ ಮರ್ತ್ಬಿಟ್ಟು ಕೆಳಗಡೆನೆ ಬಿಸಾಕ್ಬಿಟ್ಟಿದ್ದ. ಅದನ್ನ ಎತ್ಕೊಂಡು ನಾನ್ ಹಿಡ್ಕೊಂಡಿದ್ದೆ. ಬನ್ನಿ ಅವ್ನ ಹುಡುಕಾಟ ಪರಿಸ್ಥಿತಿನ ನೋಡ್ಕೊಂಡು ಎಂಜಾಯ್ ಮಾಡೋಣ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಜಾಸ್ತಿ ಹೊತ್ತು ಆಟಾಡ್ಸೋದ್ ಬೇಡ ಅಂದ್ಬಿಟ್ಟು ನಾನೇ ಕೀ ಕೊಟ್ಬಿಟ್ಟೆ. ಟ್ಯಾಂಕ್ ಹೆಚ್ಚಿನ. ಸೊ ನಾವಿವತ್ತು ರೀಲ್ ಶೂಟ್ ಮಾಡಕ್ಕೋಸ್ಕರ ಗಾಡಿನ ಇಲ್ಲಿ ಹಾಕ್ಬಿಟ್ಟು ಒಳಗಡೆ ಹೋಗಿದ್ದೆ. ರೀಲ್ ಶೂಟ್ ಎಲ್ಲ ಮಾಡಾದ್ಮೇಲೆ ಹೊರಗಡೆ ಬಂದು ನೋಡಿದ್ಮೇಲೆ ಗಾಡಿನೇ ಇಲ್ಲ. ಹೊರಗಡೆ ಬಂದು ಎಲ್ಲಾ ಕಡೆ ಇರೋ CCTV ಚೆಕ್ ಮಾಡಿದ್ರು ಕಾಣಿಸ್ಲಿಲ್ಲ. ಪಾಂಡುಪುರ ಬಿಟ್ಟು ಬೇರೆ ಎಲ್ಲೂ ಹೋಗಕ್ ಚಾನ್ಸ್ ಇಲ್ಲ ಅಂತ ಇಡೀ ಪಾಂಡುಪುರನೇ ರೌಂಡ್ ಹಾಕಿದೀವಿ. ಪಾಂಡುಪುರದಲ್ಲಿ ಇದುವರೆಗೂ ಒಂದ್ ಪಾರ್ಕ್ ಹೋಗಿರ್ಲಿಲ್ಲ. ಈ ಬೋಳಿ ಮಗನಿಂದ ಎಲ್ಲಾ ಪಾರ್ಕ್ ಹೋಗಂಗಾಗೈತೆ ನಮ್ಮ ಪರಿಸ್ಥಿತಿ. ನೀನ್ ನೋಡ್ರ ಅಯ್ಯೋ ಪಾಪ. ಎಲ್ಲಾ ಕಡೆ ಸುತ್ತಿ ಸಾಕಾಗಿ ಒಂದ್ ಗ್ಯಾರೇಜ್ ಹತ್ರ ಹೋಗಿ ಕೇಳಿದಾಗ ನಿಮ್ ಗಾಡಿನ ಯಾರೋ ಆ ಕಡೆ ಸೈಡ್ ಎತ್ಕೋದ್ರು ಅಂತ ಹೇಳಿದ್ರು. ಯಾರು ಎತ್ಕೋದ್ರೋ ಗೊತ್ತಿಲ್ಲ. ಗಾಡಿನ ಸೇಫ್ ಆಗಿ ತಗೊಬಂದು ಲಾಕ್ ಮಾಡಿ ಕೀನ ಎತ್ಕೊಂಡು ಹೊಂಟೋಗ್ಬಿಟ್ಟವ್ರೆ. ಇದೇ ಲಾಕ್ ಮಾಡೋ ಕೆಲಸ ನಮ್ಮ ಮಾವ ಮಾಡಿದ್ರೆ ಇಷ್ಟೊತ್ತು ಗಾಡಿ ಉಳಿತಿತ್ತು, ನಮ್ ಟೈಮ್ ಸೇವ್ ಆಗ್ತಿತ್ತು. ಎತ್ಕೊಂಡು ಹೋಗಿರೋ ನೆಂತ ಬುದ್ಧಿವಂತ ಅಂದ್ರೆ ಗಾಡಿನ ಯಾರು ಮುಟ್ಬಾರ್ದು ಅಂತ ಲಾಕ್ ಹಾಕೊಂಡ್ ತಗೊಂಡ್ ಹೋಗೋಣ ಕೀನ. ಸುಮಾರು 1 hour ವೇಟ್ ಮಾಡಿದ್ರು ಅವ್ನು ಬರ್ಲಿಲ್ಲ. ನಮ್ಮ ಹತ್ರ ಇದ್ದಿದ್ದು ಒಂದೇ ಆಪ್ಷನ್, ಟಾಟಾ AC ಬರಕ್ ಹೇಳಿ ಬೈಕ್ ನ ಮನೆಗೆ ತಗೊಂಡೋಗ. ಸದ್ಯ ಗಾಡಿ ಸಿಕ್ಕೈತಲ್ಲ, ತಗೊಂಡೋಗಿ ಅಡ ಗಿಡ ಮಡಗ್ಬಿಟ್ಟಿದ್ರೆ ಇಲ್ಲ ಯಾರಿಗಾರು ಮಾರ್ಬಿಟ್ಟಿದ್ರೆ ಏನ್ ಕತೆ. ಸೊ ಇವತ್ತಿಷ್ಟೇ, ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗುವ. ಟೇಕ್ ಕೇರ್, ಬಾಯ್.